ಹಾಯ್ ಹಲೋ ನಮಸ್ಕಾರ. ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸಿದ ಸಿನಿಮಾ ಅಂದರೆ ಅದು ಬಂಗಾರದ ಮನುಷ್ಯ. 1972ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕೇವಲ ಬೆಳ್ಳಿತೆರೆ ಮಾತ್ರವಲ್ಲ, ಕನ್ನಡಿಗರ ಜೀವನದಲ್ಲೂ ದೊಡ್ಡ ಬದಲಾವಣೆಯನ್ನು ತಂದಿತ್ತು. ಅದು ಹೇಗೆ ಅಂತ ಕೇಳ್ತೀರಾ? ಈ ಸಿನಿಮಾದ ಚಿತ್ರೀಕರಣದ ವೇಳೆ ನಡೆದ ಕೆಲವು ಅಪರೂಪದ ಮತ್ತು ರೋಚಕ ಸಂಗತಿಗಳನ್ನು ನಾವು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಈ ಸಿನಿಮಾದಲ್ಲಿ ರಾಜೀವನ ಪಾತ್ರವನ್ನು ಮಾಡಿದವರು ಅಣ್ಣವರು. ಈ ಪಾತ್ರಕ್ಕೆ ಡೂಪನ್ನು ಬಳಸದೆ ನೈಜವಾಗಿ ನೇಗಲನ್ನು ಹಿಡಿದು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ನಿಜವಾಗಿ ರೈತನಂತೆ ಗದ್ದೆ ಕೆಲಸವನ್ನು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರ ಈ ಶ್ರದ್ಧೆಯನ್ನು ಕಂಡು ಇಡೀ ಚಿತ್ರರಂಗ ಬೆರಗಾಗಿತ್ತು. ಅಣ್ಣವರು ಈ ಸಿನಿಮಾದಲ್ಲಿ ತೊಟ್ಟಿದ್ದ ಬಿಳಿ ಶರ್ಟ್ ಮತ್ತು ಪಂಚೆ ಇಂದಿಗೂ ರೈತ ಸಂಕೇತವಾಗಿ ಉಳಿದುಕೊಂಡಿದೆ. ಈ ಸಿನಿಮಾ ಬರೀ ಸಿನಿಮಾವಲ್ಲ, ಯುವಕರಲ್ಲಿ ತಂದ ಕ್ರಾಂತಿ ಅಂತಾನೆ ಹೇಳಬಹುದು. ಸಿನಿಮಾ ಬಿಡುಗಡೆಯಾದ ಮೇಲೆ ಬೆಂಗಳೂರಿನ ನೂರಾರು ವಿದ್ಯಾವಂತ ಯುವಕರು ಕೆಲಸವನ್ನ ಬಿಟ್ಟು ಹಳ್ಳಿಗೆ ಮರುಕಳಿಸಿದರು, ಕೃಷಿಯನ್ನ ಆರಂಭಿಸಿದರು. ಸಾಕು ಕಚೇರಿ ಜೀವನ, ನಿಜವಾದ ಬಂಗಾರ ಇರುವುದು ಈ ಮಣ್ಣಿನಲ್ಲಿ. ಬನ್ನಿ ನಮ್ಮ ಭವಿಷ್ಯವನ್ನು ಕಟ್ಟೋಣ. ಹಾಗೆ ಸರ್ಕಾರಿ ನೌಕರಲ್ಲಿದ್ದ ಯುವಕರು ಕೂಡ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹಳ್ಳಿ ಕಡೆ ಮುಖ ಮಾಡಿದರು. ಇದನ್ನು ಅಂದಿನ ಪತ್ರಿಕೆಗಳು ಬಂಗಾರದ ಮನುಷ್ಯ ಕ್ರಾಂತಿ ಎಂದೇ ಕರೆದಿದ್ದವು. ಇದು ಕೇವಲ ಸಿನಿಮಾ ತಂದ ಬದಲಾವಣೆಯಷ್ಟೇ ಅಲ್ಲ, ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಸತತ 2 ವರ್ಷಗಳ ಕಾಲ ಪ್ರದರ್ಶನವನ್ನು ಕಂಡು ಅಂದಿನ ಕಾಲಕ್ಕೆ ಅತಿ ದೊಡ್ಡ ದಾಖಲೆಯನ್ನು ನಿರ್ಮಿಸಿತ್ತು. ನಿಮಗಿದು ಗೊತ್ತಾ? ಇಂದಿನ ಎವರ್ಗ್ರೀನ್ ಆಗಿರುವ ಆಹಾ ಮೈಸೂರು ಮಲ್ಲಿಗೆ ಈ ಹಾಡನ್ನು ಕೇವಲ ಒಂದೇ ದಿನದಲ್ಲಿ ಚಿತ್ರೀಕರಿಸಲಾಗಿತ್ತು. ಏಕೆಂದರೆ ಬೆಂಗಳೂರಿನ ನಂದಿ ಬೆಟ್ಟದಲ್ಲಿ ಈ ಹಾಡಿನ ಚಿತ್ರೀಕರಣಕ್ಕೆ ಕೇವಲ 1 ದಿನದ ಅನುಮತಿಯನ್ನು ಮಾತ್ರ ಅವರು ಕೊಟ್ಟಿದ್ರು. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತ ಅಣ್ಣವರು ಮತ್ತು ಭಾರತೀಯವರು ಮಧ್ಯಾಹ್ನ ಊಟವನ್ನು ಕೂಡ ಮಾಡದೆ ಸತತವಾಗಿ ಕೆಲಸವನ್ನು ಮಾಡಿದ್ರು ಈ ಹಾಡಿಗಾಗಿ. ಇನ್ನೂ ಅನೇಕ ರೋಚಕ ಸಂಗತಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಹಾಗಾಗಿ ನೀವು ಕೇಳ್ತಾ ಇರಿ, ಹಾಗೆ ನೋಡ್ತಾ ಇರಿ ನಮ್ಮ ಸ್ಕ್ರೀನ್. ಸಿನಿಮಾದಲ್ಲಿ ಬಾಲಕೃಷ್ಣ ಅವರು ವಿದೇಶದಿಂದ ಬಂದ ಮಗನ ಪಾತ್ರವನ್ನು ಮಾಡಿದ್ದಾರೆ. ಚಿತ್ರೀಕರಣದ ಸಮಯದಲ್ಲಿ ಅವರ ಕಾಮಿಡಿ ಟೈಮಿಂಗ್ ಮತ್ತು ಗಂಭೀರ ನಟನೆಯನ್ನು ಕಂಡು ಅಣ್ಣವರು ಸ್ವತಃ ಹೊಗಳಿದ್ರಂತೆ. ಪಾಶ್ಚಾತ್ಯ ಸಂಸ್ಕೃತಿಯ ಮತ್ತು ನಮ್ಮ ಹಳ್ಳಿಯ ಸಂಸ್ಕೃತಿಯ ನಡುವೆ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನು ಈ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ತೋರಿಸಿತ್ತು. ಹಾಗೆ ಆಗಷ್ಟೇ ಚಿತ್ರರಂಗಕ್ಕೆ ಬಂದಿದ್ದ ವಜ್ರಮುನಿ ಅವರಿಗೆ ಇದು ದೊಡ್ಡ ಬ್ರೇಕನ್ನು ನೀಡಿತ್ತು. ಶೂಟಿಂಗ್ ಸೆಟ್ಟಲ್ಲಿ ಅಣ್ಣವರು ವಜ್ರಮುನಿಯವರ ನಟನೆಯನ್ನು ನೋಡಿ ಇವರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ವಿಲನ್ ಆಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ರಂತೆ. ಮತ್ತೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಈ ಸಿನಿಮಾದ ಜೀವವಾಗಿತ್ತು. ಬಾಳ ಬಂಗಾರ ನೀನು ಮತ್ತು ಆಹಾ ಮೈಸೂರು ಮಲ್ಲಿಗೆ ಈ ಹಾಡುಗಳು ಇಂದಿಗೂ ಮನೆಗಳಲ್ಲಿ ಕೇಳುತ್ತಾರೆ. ಹಾಡುಗಳ ರೆಕಾರ್ಡಿಂಗ್ ಸಮಯದಲ್ಲಿ ಅಣ್ಣವರು ಭಾವಪರವಶವಾಗಿ ಈ ಹಾಡುಗಳನ್ನು ಹಾಡ್ತಾ ಇದ್ರಂತೆ. ಬಂಗಾರದ ಮನುಷ್ಯ ಚಿತ್ರದ ನಿರ್ದೇಶಕ ಸಿದ್ದಲಿಂಗಯ್ಯ ಅವರ ಶಿಸ್ತಿನ ಬಗ್ಗೆ ಹೇಳಬೇಕಂದ್ರೆ ಅವರು ಪ್ರತಿಯೊಂದು ಫ್ರೇಮ್ ಕೂಡ ನಿಜವಾಗಿರಬೇಕು ಎಂದು ಬಯಸ್ತಿದ್ರಂತೆ. ಅದಕ್ಕಾಗಿ ಅವರು ಕೃತಕ ಸೆಟ್ ಹಾಕದೆ ಅಣ್ಣವರನ್ನು ನಿಜವಾದ ಕೆಸರುಗದ್ದಿಗೆ ಇಳಿಸಿ ಚಿತ್ರೀಕರಣವನ್ನು ಮಾಡಿಸಿದರು. ಬೆಂಗಳೂರಿನ ಸ್ಟೇಟ್ಸ್ ಥಿಯೇಟರ್ನಲ್ಲಿ 100 ವಾರ ಕಳೆದ ಮೇಲೆಯೂ ಜನರು ಕಿಕ್ಕಿರಿದು ಸೇರುತ್ತಿದ್ದರು. ಥಿಯೇಟರ್ ಮಾಲೀಕರು ಸಿನಿಮಾ ತೆಗೆಯಲು ಮುಂದಾದಾಗ ಅಭಿಮಾನಿಗಳು ಥಿಯೇಟರ್ ಮುಂದೆ ಮಲಗಿ ಪ್ರತಿಭಟನೆಯನ್ನು ಮಾಡಿದರು. ಇದು ಕನ್ನಡ ಚಿತ್ರ ರಂಗಕ್ಕೆ ಸಿಕ್ಕ ಅತಿ ದೊಡ್ಡ ಜನಬೆಂಬಲವಾಗಿತ್ತು. ಬಂಗಾರದ ಮನುಷ್ಯ ಸಿನಿಮಾವು ಖ್ಯಾತ ಬರಹಗಾರ ಟಿ.ಕೆ. ರಾಮರಾವ್ ಅವರು ಬರೆದ ಅದೇ ಹೆಸರಿನ ಬಂಗಾರದ ಮನುಷ್ಯ ಕಾದಂಬರಿಯಿಂದ ಆಧರಿಸಲಾಗಿದೆ. ಈ ಕಾದಂಬರಿಯ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಈ ಕಾದಂಬರಿಯಲ್ಲಿ ರಾಜೀವನ ಪಾತ್ರ ಕೊನೆಗೆ ಸಾವನ್ನಪ್ಪುತ್ತೆ. ಆದರೆ ಸಿನಿಮಾದಲ್ಲಿ ಇದನ್ನು ಬದಲಾಯಿಸಿ ಎಲ್ಲವನ್ನು ತ್ಯಜಿಸಿ ಮೌನವಾಗಿ ಹೊರನಡೆಯುವಂತೆ ತೋರಿಸಲಾಗಿದೆ. ಇದರ ರಹಸ್ಯವನ್ನು ನಾನು ನಿಮಗೆ ಹೇಳಲೇ?
ಯಾಕೆಂದರೆ ಅಣ್ಣವರನ್ನು ಅಪಾರವಾಗಿ ಪ್ರೀತಿಸ್ತಿದ್ದ ಅವರ ಅಭಿಮಾನಿ ದೇವರುಗಳು ಇದನ್ನು ಒಪ್ತಾ ಇರಲಿಲ್ಲ. ಅಣ್ಣವರು ಈ ಸಿನಿಮಾದಲ್ಲಿ ಸಾವನ್ನಪ್ಪಿದ್ರೆ ಈ ಸಿನಿಮಾಕ್ಕೆ ಇಷ್ಟು ಯಶಸ್ಸು ಸಿಗಲ್ಲ ಅನ್ನೋ ಕಾರಣಕ್ಕೆ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರು ಇದನ್ನು ತಿರುಚಿ ಹೀಗೆ ಮಾಡಿದರು. ಟಿ.ಕೆ. ರಾಮರಾವ್ ಅವರ ಲೇಖನಿ ಮತ್ತು ಅಣ್ಣವರ ಅದ್ಭುತ ನಟನೆ, ನಿರ್ದೇಶಕ ಸಿದ್ಧಲಿಂಗಯ್ಯನವರ ಜಾಣ್ಮೆಯಿಂದ ಹುಟ್ಟಿದ್ದೇ ಈ ಬಂಗಾರದ ಮನುಷ್ಯ. ಇನ್ನೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಬೇಕಂದ್ರೆ, ಬೆಂಗಳೂರಿನ ಗಾಂಧಿನಗರದಲ್ಲಿದ್ದಂಥ ಸ್ಟೆನ್ಸ್ ಥಿಯೇಟರ್ ಈಗಿನ ಭೂಮಿಕಾ ಥಿಯೇಟರ್. ಈ ಮಾಹಿತಿ ನಿಮಗೆ ತಿಳಿದಿತ್ತಾ? ಬಂಗಾರದ ಮನುಷ್ಯ ಕೇವಲ ಒಂದು ಕಥೆಯಲ್ಲ, ಅದು ಕನ್ನಡಿಗರ ಹೆಮ್ಮೆ. ಇಂತಹ ಮತ್ತಷ್ಟು ರೋಚಕ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಲು ಮರೆಯಬೇಡಿ. ಧನ್ಯವಾದಗಳು.